ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನೋಡಿ, ಇದೇನು ಇದು ಮೆಸೇಜ್. ರಿಕ್ವೆಸ್ಟ್ ಯು ಟು ಕಂಪ್ಲೀಟ್ ದ ಅಗ್ರಿಮೆಂಟ್ ಸೈನ್ ಮಾಡಿ ಅಂತ process. ಯಾವತ್ತು To ಡೇಟ್ ನೋಡಿ process ಇದು ಕಳ್ಸಿರೋದು? ಇಷ್ಟೆಲ್ಲ ಆದ್ಮೇಲೆ ಐ ಆಸ್ಕ್ ದೆಮ್ ಅಟ್ಲೀಸ್ಟ್ ಗಿವ್ ಮಿ October ಮೈ ಪೇಮೆಂಟ್ 12, ಫಾರ್ ಯೂಸಿಂಗ್ ಮೈ 2024. ಕಂಟೆಂಟ್ ಅಂತ ಅಟ್ಲೀಸ್ಟ್ ಪೇಮೆಂಟ್ ಪೇ ಮಾಡಿ. ಅಟ್ಲೀಸ್ಟ್ ಏನ್ ಮಾತಾಡಿದ್ರಿ ವೀಕ್ಲಿ ಅದನ್ನ ಪೇ ಮಾಡಿ, ನನ್ನ ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ರಲ್ಲ ಅಂದಿದ್ದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡ್ಬೇಕು ಅಂತಂದ್ರು. ಅಗ್ರಿಮೆಂಟ್ ಕಳ್ಸಿದ್ರು ಆಯ್ತಾ. ಇಲ್ಲೇ ಇದೆ ಮೆಸೇಜ್. ನೀವೆಲ್ಲ ಯಾರು ಕಮೆಂಟ್ ಮಾಡ್ತೀರಾ ಬನ್ನಿ, ಮನೆ ಅಡ್ರೆಸ್ ಕೊಡ್ತೀನಿ, ನಮ್ಮ ಮನೆ ಅಡ್ರೆಸ್ಗೆ ಬಂದ್ಬಿಡಿ, ತೋರಿಸ್ತೀನಿ ಎಲ್ಲಾನು. ಆಮೇಲೆ ಡೈರೆಕ್ಟರ್ ಹತ್ರ ಮಾತಾಡಿದಿನಲ್ಲ, ಕಾಲ್ ರೆಕಾರ್ಡಿಂಗು ಇದೆ, ನೀವ್ ಬರ್ಬೇಕು. ನಾನು ಸುಮ್ನೆ ಅದನ್ನ ಓಪನ್ ಆಗಿ ಹಾಕಕ್ಕಾಗಲ್ಲ ಎಲ್ಲ ಕಡೆ. ನೀವು ಆ ರೆಕಾರ್ಡ್ ಇಟ್ಕೊಳ್ಳಿಲ್ವಾ ವೆನ್ ಯು ಕಾಲ್ ಟು ದ ಡೈರೆಕ್ಟರ್ ಆಫ್ ಇಟ್ ಇಸ್ ದೇರ್, ಇಟ್ ಇಸ್ ದೇರ್, ಇಟ್ ಇಸ್ ದೇರ್. ಏನಾಗುತ್ತೆ ವಾಯ್ಸ್ ಅಂತಂದ್ರೆ ರೈಸ್ ಮಾಡ್ಲಿಲ್ಲ. ವಾಯ್ಸ್ ರೈಸ್ ಮಾಡಿದ್ರೆ ಎಷ್ಟು ಅಟ್ಲೀಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಐ ರೇಸ್ ಮೈ, ನಾನು ರಿಜೆಕ್ಟ್ ಆದ್ಮೇಲೆ ನಾನು ಒಬ್ಳೆ ವಾಯ್ಸ್ ರೈಸ್ ಮಾಡ್ತಿರೋದು. ನನ್ನ ಪರವಾಗಿ ಯಾರು ರೈಸ್ ಮಾಡಕ್ಕೆ ಟಿಲ್ ಟುಡೇ ಐ ಆಮ್ ರೈಸಿಂಗ್ ವಾಯ್ಸ್. ಯಾಕೆ ನಿಮ್ ತಲೆಗೆ ಹೋಗ್ತಿಲ್ವಾ ಜನಕ್ಕೆ? ಮಾತೆತ್ತಿದ್ರೆ ಒಟ್ಟವ್ರಿಗೆ ಮಾತಾಡ್ತಾಳೆ. ಏನ್ ಪದ್ಮ ವಿಭೂಷಣ ಪ್ರಶಸ್ತಿನ ಅದು ನನಗೆ, ಅಥವಾ ಆಸ್ಕರ್ ಅವಾರ್ಡ್ ಮಿಸ್ ಆಗೋಯ್ತಾ? ವೈ ಯುರ್ ಸೋ ಡೆಸ್ಪರೇಟ್ ಅಬೌಟ್ ದಟ್ ಜಸ್ಟ್ ಅ ಶೋ? ಇಲ್ಲಿ ನೋಡಿ, ಇದು ನನಗೆ ಮೆಸೇಜ್ ಅವ್ರು ಸೆಂಡ್ ಮಾಡಿರೋದು 17th October 2024 ಟಿಲ್ October 2024. ನಂದು ಇನ್ಸಿಡೆಂಟ್ ನಡೆದಿದ್ದು October 2023. ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ನಾವು ನಿಮ್ ಪೇಮೆಂಟ್ ಕೊಡ್ತೀವಿ ಅಂತ. ಅಗ್ರಿಮೆಂಟ್ ಅಲ್ಲಿ ಏನಿದೆ ಅಂದ್ರೆ, ರಿಜೆಕ್ಷನ್ಗೆ ಮೊದ್ಲೇ ನನಗೆ ಒಪ್ಪಿಗೆ ಇತ್ತು, ಆಮೇಲೆ ಇನ್ಮೇಲೆ ಏನು ಮಾತಾಡಲ್ಲ ಇದ್ರ ಬಗ್ಗೆ ಅನ್ನೋ ತರ ಇದೆ. ಸೊ ನಾನ್ ಅನ್ಕೊಂಡೆ ಪೇಮೆಂಟ್ ಬೇಡವೇ ಬೇಡ, ನನಗೆ ಲಿಬರ್ಟಿ ಬೇಕು ಮಾತಾಡೋದಿಕ್ಕೆ. ಸೂಪರ್ ಅಲ್ವಾ? ಇದ್ ನೋಡಿ ಏನ್ ಆಫರ್ ಮಾಡಿದ್ರಿ? ಕೇಳಿ, ಸಿ ಹ್ಯಾವ್ ಕಾಮಿಟೆಡ್ ಮಲ್ಟಿಪಲ್ ಟೈಮ್ಸ್ ವೆಲ್ ಆನ್ ದಿಸ್. ಅಂದ್ರೆ ತುಂಬಾ ಸಲ ಕೇಳ್ಕೊಂಡಿದ್ದಾರೆ ಅಗ್ರಿಮೆಂಟ್ ಸೈನ್ ಮಾಡಿ, ಅಗ್ರಿಮೆಂಟ್ ಸೈನ್ ಮಾಡಿ ಅಂತ. ನಾ ಸೈನ್ ಮಾಡಿಲ್ಲ, ನಂಗೆ ಪೇಮೆಂಟು ಬೇಕಾಗಿಲ್ಲ. ನನಗೇನಂತಂದ್ರೆ ಅಷ್ಟು ದೊಡ್ಡ ಶೋಗೆ ನನ್ ಬಿಟ್ಟಿ ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ ಬಿಡಿ ಪಾಪ, ಎಕ್ಸಾಕ್ಟ್ಲಿ. ದೇ ಕಾಂಟ್ ಇವನ್ ಪೇ ಫಾರ್ ಇಟ್. ನಾನೇನು ಇದನ್ನ ದೊಡ್ಡದಾಗಿ ಆಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ವ್ಯಕ್ತಿತ್ವ ಇರೋಂತ ವ್ಯಕ್ತಿನ ಅವ್ರ ಪಾಡಿಗೆ ಅವ್ರ ಮನೇಲಿ ಇದ್ದವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಅವಮಾನ ಮಾಡಿ ಕಳ್ಸೋದಿದೆಯಲ್ಲ, ಇಟ್ ಇಸ್ ವೆರಿ ರಾಂಗ್. ಇದು ಚಿತ್ರಲ್ಗೆ ಮುಗಿತ್ತು ಅಂತ ಅನ್ಸ್ತಾ, ಅಥವಾ ಇನ್ನೂ ಕೂಡ ಮುಂದುವರ್ಕೊಂಡು ಬರ್ತಾನೆ ಇದೆ? ನಿಮ್ಮದೇ ಒಂದು ಸಾಲಿನಲ್ಲಿ ನಿಮ್ಮ ಅಲ್ಲೇ ಇದ್ರು ಒಂದು ಸ್ವಲ್ಪ ಮಟ್ಟಿಗೆ ಅಥವಾ ಒಂದು ಮಿಡಲ್ ರೇಂಜ್ ಅಲ್ಲಿ ಈ ರೀತಿಯಾದಂತ ಅನುಭವಗಳು ಯಾರಿಗಾದ್ರೂ ಆಗ್ತಾ ಇತ್ತು, ಅವ್ರ ನಿಮ್ ಹತ್ರ ಬಂದು ಶೇರ್ ಮಾಡ್ಕೊಂಡಿದ್ದಾರೆ, ಅಥವಾ ಯಾರಿಗಾದ್ರೂ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಅಲ್ಲಿ ಹೋಗಿರೋಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಮನ್ಸಲ್ಲಿ ಎಷ್ಟೊಂದಿರುತ್ತೆ ಹೇಳ್ಬೇಕಂತ, ಹೇಳಕ್ಕಾಗಲ್ಲ. ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ, ಮಾತಾಡಕ್ಕಾಗಲ್ಲ. ಬಟ್ ನಾನ್ ಮಾತಾಡ್ಬೋದು, ಸೈನೇ ಮಾಡಿಲ್ಲ ಕಾಂಟ್ರಾಕ್ಟ್ಗೆ, ಇಲ್ಲಿವರೆಗೂ ಸೈನ್ ಮಾಡಿಲ್ಲ. ಹಾಗಾದ್ರೆ ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ, ವಿಷನ್ ಮೀಡಿಯಾದಲ್ಲಿ ಯಾರೆಲ್ಲ ಬಂದು ತಮ್ಮ ಸ್ಟೇಟ್ಮೆಂಟ್ ನ, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಇಮಿಡಿಯೇಟ್ ಲಿಮಿಟ್ ಆದಾಗ, ಎಂಟ್ರಿ ಆದಾಗ ಹೋಗಿ ಒಂದು ಸಂದರ್ಶನ ಮಾಡ್ತಾರೆ ಎಲ್ಲರೂ ತಮ್ಮ. ಹಾಗಾದ್ರೆ ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್, ಹ್ಯಾಂಡ್ ಪ್ಲಾನ್ಡ್ ಅಂತ ಅನ್ಸ್ತಾ ಇದೆ. ಯಾವ ಕಂಟೆಸ್ಟೆಂಟ್ಸ್ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಲ್ಲ, ಯಾರು ಮಾತಾಡಲ್ಲ. ಸೊ ಅವ್ರಿಗೆ ನಿರ್ಬಂಧಗಳಿರುತ್ತೆ, ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ. ಸೊ ದೇ ಕಾಂಟ್ ಸ್ಪೀಕ್ ಬಿಕಾಸ್ ಓನ್ಲಿ ಪಾಸಿಟಿವ್ ಅಥವಾ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಮಾತಾಡ್ಬೇಕಾಗತ್ತೆ.